ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ವಿಶ್ವ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇಂದು 77ನೇ ಗಣರಾಜ್ಯೋತ್ಸವದ ಸಂಭ್ರಮ ಸಡಗರದ ಹೆಮ್ಮೆಯ ಹಬ್ಬ. ನಾಡೇ ಹೆಮ್ಮೆ ಪಡುವಂತ, ನಾವು ನೀವೆಲ್ಲರೂ ಹೆಮ್ಮೆಯಿಂದ ಹೇಳಿಕೊಳ್ಳುವಂತ ಪ್ರಜಾಪ್ರಭುತ್ವದ ಹಬ್ಬ. ಏನು ನಾವೆಲ್ಲ ಇವತ್ತು ಪ್ರಜಾಪ್ರಭುತ್ವ, ವಾಕ್ ಸ್ವಾತಂತ್ರ್ಯ, ನಮಗೆ ಇರ್ತಕ್ಕಂಥ ಎಲ್ಲ ಸ್ವಾತಂತ್ರ್ಯಗಳನ್ನು ನಾವೇನು ಕೇಳ್ತೀವಿ, ಇವತ್ತು ಆ ಒಂದು ಸಮಿತಿ ನಮಗೆ ಕೊಟ್ಟಂಥ ಒಂದು ಸುದಿನ, ಇವತ್ತು ನಾವೇ ಅಂಗೀಕರಿಸಿಕೊಂಡಂಥ ಒಂದು ಸುದಿನ. 1949ರಲ್ಲಿ ಒಂದು ಕರಡು ಸಮಿತಿಯನ್ನು ರಚನೆ ಮಾಡಿ 1950ರಲ್ಲಿ ಈ ಒಂದು ಸಂವಿಧಾನದ ಒಂದು ಪೀಠಿಕೆಯನ್ನು, ಸಂವಿಧಾನದ ಒಂದು ಪುಸ್ತಕವನ್ನು ಬರೆದಿಟ್ಟು ನಮಗೆ ನೀಡಿದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಮತ್ತೊಮ್ಮೆ ಸ್ಮರಿಸುತ್ತಾ, ಈ ನಾಡಿನ ಹೆಮ್ಮೆಯ ಎಲ್ಲ ಡಾಕ್ಟರ್ BR ಅಂಬೇಡ್ಕರ್ ಜೊತೆ ಸಹಚರರಾಗಿ ಕೆಲಸ ಮಾಡಿದಂಥ ಅವರೆಲ್ಲರಿಗೂ ಸ್ಮರಿಸುತ್ತಾ, ಇವತ್ತು ನಾವು ನೀವು ಏನು ರಾಷ್ಟ್ರ ಮಟ್ಟದಲ್ಲಿ ವಿಶ್ವವೇ ತಿರುಗಿ ನೋಡುವಂಥ ಒಂದು ಶ್ರೇಷ್ಠವಾದ ಹಬ್ಬ ಅಂದರೂ ತಪ್ಪಾಗಲಾರ್ದಕ್ಕಂಥದ್ದು. ಯಾಕಂದರೆ ವಿಶ್ವವೇ ತಿರುಗಿ ನೋಡುವಂಥ ಒಂದು ಅತಿ ಮುಖ್ಯವಾದ ಒಂದು ಸಂವಿಧಾನವನ್ನು ನೀಡಿದಂಥ ಒಂದು ಸುದಿನ ಇವತ್ತು. ಈ ಒಂದು ನಮ್ಮ ಪೂರ್ವಜರು ನಮಗೆ ಇವತ್ತು ಏನು ಸ್ವಾತಂತ್ರ್ಯದ ಒಂದು ಹಕ್ಕನ್ನು ಕೊಟ್ಟರು, ನಮ್ಮ ಪೂರ್ವಜರು ನಮಗೆ ಒಂದು ಬಳುವಳಿಯಾಗಿ ಕೊಟ್ಟಂಥ ವಿಷಯವನ್ನು ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಹಿಂದೆ ನಮ್ಮ ಪೂರ್ವಜರು ಅಂದರೆ ಹೊಯ್ಸಳರಾಗಿರ್ಬೋದು, ಚಾಲುಕ್ಯರಾಗಿರ್ಬೋದು, ಜಕ್ಕಣಾಚಾರ್ಯರಾಗಿರ್ಬೋದು, ಕದಂಬರಾಗಿರ್ಬೋದು, ಮಯೂರರಾಗಿರ್ಬೋದು, ವಿಜಯನಗರ ಸಾಮ್ರಾಜ್ಯರಾಗಿರ್ಬೋದು, ಪಾಳ್ಯಗಾರರಾಗಿರ್ಬೋದು, ಅನೇಕ ರಾಜರುಗಳನ್ನು ನಾವು ನೋಡ್ತಾ ಹೋಗೋದಾದರೆ ಎಲ್ಲ ರಾಜರುಗಳು ನಮಗೆ ಒಂದು ಪರಂಪರೆಯ ಆದಾಯದ ಮೂಲವನ್ನು ನಮಗೆ ತಂದುಕೊಟ್ರು. ಇವತ್ತು ನನ್ನ ರಾಜಕೀಯ ನಾಯಕರು, ಪ್ರಜಾಪ್ರಭುತ್ವದ ರಾಜಕೀಯ ನಾಯಕರುಗಳು ಯಾರು ಕೂಡ ಮೂಲ ಆದಾಯವನ್ನು ಯಾರೂ ತಂದುಕೊಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಆದರೆ ಹಿಂದಿನ ನಮ್ಮ ಪೂರ್ವಜರು ಮೂಲ ಆದಾಯವನ್ನು ತಂದುಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನೀವೆಲ್ಲ ಕೇಳಿರ್ಬೋದು, ಅನೇಕ ಗುಡಿ ಗೋಪುರಗಳನ್ನು ಕಟ್ಟಿದ್ದಾರೆ, ಅನೇಕ ಕೋಟೆ ಕೊತ್ತಲುಗಳನ್ನು ಕಟ್ಟಿದ್ದಾರೆ, ಅನೇಕ ವಿಧದ ಡ್ಯಾಮ್ಗಳನ್ನು ಕಟ್ಟಿದ್ದಾರೆ, ವಿವಿಧ ರೀತಿಯ ಒಂದು ವಿಭಿನ್ನವಾದ ಕೊಡುಗೆಗಳನ್ನು ಈ ನಾಡಿಗೆ ಮೂಲ ಆದಾಯವನ್ನು ನೀಡ್ತಕ್ಕಂಥ ಒಂದು ಕೊಡುಗೆಯನ್ನಾಗಿ ಕೊಟ್ಟಿದ್ದಾರೆ. ನೀವು ನೋಡಿರ್ಬೋದು, ಇವತ್ತು ಭಾರತದಲ್ಲಿ ಯಾವುದೇ ಬಂಡವಾಳವನ್ನು ಹೂಡಿಕೆ ಮಾಡದೆ, ಯಾವುದೇ ಥರದ ನಾವು ಬಂಡವಾಳವನ್ನು ಹಾಕದೆ ಆದಾಯವನ್ನು ಕೊಡ್ತಕ್ಕಂಥದ್ದು ಯಾವುದಾದ್ರೂ ಇದೆ ಅಂದರೆ ಇದು ವಿಶ್ವದಲ್ಲೇ ನಮ್ಮ ಭಾರತ ಪ್ರಥಮ ಸ್ಥಾನವನ್ನು ಕೊಡುತ್ತೆ. ಯಾಕಂತಂದರೆ ಅತಿ ಹೆಚ್ಚು ಗುಡಿ ಗೋಪುರಗಳನ್ನು, ಅತಿ ಹೆಚ್ಚು ಪ್ರವಾಸಿ ತಾಣಗಳನ್ನು ನಾವು ಹೊಂದಿದ್ದೇವೆ. ಅತಿ ಹೆಚ್ಚು ಮೂಲ ಆದಾಯವನ್ನು ಕೊಡತಕ್ಕಂಥದ್ದನ್ನು ನಮ್ಮ ಪೂರ್ವಜರು ನಮಗೆ ಬಳುವಳಿಯಾಗಿ ಕೊಟ್ಟಿದ್ದಾರೆ. ಇವತ್ತು ನೀವು ಎಲ್ಲರೂ ಹೆಮ್ಮೆಯಿಂದ, ಸಡಗರದಿಂದ ನಾವೆಲ್ಲ ಇವತ್ತು ಮೂಲ ಆದಾಯವನ್ನು, ಸ್ವಾತಂತ್ರ್ಯದ ಒಂದು ಆದಾಯವನ್ನು ಕೊಟ್ಟಂಥ ಒಂದು ದೇಶ ಇದೆ ಅಂದರೆ ಅದು ನಮ್ಮ ಭಾರತ ದೇಶ. ಯಾಕಂದರೆ ನಮ್ಮ ಪೂರ್ವಜರು ನಮ್ಮ ಮುಂದಿನ ಪೀಳಿಗೆ ಬಡವರಾಗದೇ ಇರಲಿ, ನಿರ್ಗತಿಕರಾಗಲಿ, ನನ್ನ ದೇಶ ಯಾವುದೇ ವಿಶ್ವದಲ್ಲಿ ತಳಮಟ್ಟಕ್ಕೆ ಕುಸಿಯದಿರಲಿ ಅಂತೇಳ್ಬಿಟ್ಟು ಮೂಲ ಆದಾಯವನ್ನು, ಪರಂಪರೆಯ ಆದಾಯವನ್ನು ನಮಗೆ ಬಳುವಳಿಯಾಗಿ ಕೊಟ್ಟೋದಂಥ ಈ ಒಂದು ನಮ್ಮ ಪೂರ್ವಜರನ್ನು ಸ್ಮರಿಸುತ್ತಾ, ಇವತ್ತು ನಾವು ನೀವೆಲ್ಲರೂ ಸಂಭ್ರಮ ಸಡಗರದಿಂದ, ಹೆಮ್ಮೆಯಿಂದ ಈ ಒಂದು ಸಂವಿಧಾನದ ಹಬ್ಬವನ್ನು ಆಚರಿಸೋಣ. 77ರ ಗಣರಾಜ್ಯೋತ್ಸವವನ್ನು ನಾನು ನೀವು ಮಗದೊಮ್ಮೆ ನಾಡಿನ ಸಮಸ್ತ ಜನತೆಗೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿ, ನಮ್ಮ ನಾಡಿನ ಹೆಮ್ಮೆಯ ಪುರುಷರನ್ನು, ನಮ್ಮ ನಾಡಿನ ಹೆಮ್ಮೆಯ ಧೀರರನ್ನು ಸ್ಮರಿಸುತ್ತಾ, ನಮಗೆ ಸಂವಿಧಾನದ ಒಂದು ಹಕ್ಕನ್ನು ಕೊಟ್ಟಿದ್ದಾರೆ. ಆ ಸಂವಿಧಾನದ ಹಕ್ಕನ್ನು ನಾವು ಯಾರೂ ಮರಿಬಾರ್ದು. ಯಾಕಂತಂದರೆ ಭಾರತ ಕೊಟ್ಟಂಥ ಪ್ರಜಾಪ್ರಭುತ್ವದ ಹಕ್ಕು ಅಂದರೆ ಮತದಾನದ ಹಕ್ಕು. ಆ ಸ್ವಾತಂತ್ರ್ಯದ ಹಕ್ಕನ್ನು ನಾವು ಕಂಡವರಿಗೆ ಅಥವಾ ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥವರಿಗೆ ಹಣದ ಆಮಿಷಗಳಿಗೆ ಅಥವಾ ಯಾವುದೋ ಒಂದು ಉಡುಗೊರೆ ಆಮಿಷಗಳಿಗೆ ನಾವು ಒಳಗಾಗದೆ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಆರಿಸಿ ತರುವಂಥ ಕೆಲಸವನ್ನು ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಮಾಡಬೇಕು. ಯಾಕಂತಂದರೆ ಈ ಒಂದು ಹಬ್ಬ ಭಾಳಷ್ಟು ಮುಖ್ಯ. ಇದು ಪ್ರಜಾಪ್ರಭುತ್ವದಲ್ಲಿ ನಮಗೆ ಮೊದಲದಾಗಿ ಕೊಟ್ಟಂಥ ಹಕ್ಕು ಈ ಒಂದು ಮತದಾನದ ಹಕ್ಕು. ಯಾವುದೇ ಚುನಾವಣೆ ಬರಲಿ, ನೀವು ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಆರಿಸಿ, ಆ ವ್ಯಕ್ತಿ ನನ್ನ ದೇಶಕ್ಕೆ, ನನ್ನ ನಾಡಿಗೆ, ನನ್ನ ಗ್ರಾಮಕ್ಕೆ ಏನಾದರೂ ಒಂದು ಕೊಡುಗೆ, ಪರಂಪರೆಯಾದ ಕೊಡುಗೆಯನ್ನು ಕೊಡ್ಬೋದಾ, ಮೂಲ ಆದಾಯ ಬರುವಂಥ ಒಂದು ಕೊಡುಗೆಯನ್ನು ಕೊಡ್ಬೋದಾ ಅನ್ನೋದನ್ನು ಮನಗಂಡು ಅಂಥ ವ್ಯಕ್ತಿಯನ್ನು ಆರಿಸಿ ಪ್ರಜಾಪ್ರಭುತ್ವದ ಹಕ್ಕನ್ನು ಉಳಿಸಿ, ಮಗದೊಮ್ಮೆ ಈ ಪ್ರಜಾಪ್ರಭುತ್ವದ ಹಕ್ಕನ್ನು ಯಾರೂ ಕೂಡ
ಕಳ್ಕೊಬೇಡಿ ಅಂತ ಹೇಳ್ತಾ 77ರ ಗಣರಾಜ್ಯೋತ್ಸವದ ಶುಭಾಶಯಗಳು.